ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಏನಾಗಿತ್ತು ಅಂತಂದ್ರೆ ಬಿ.ಎಡ್ಗೆ ಸಂಬಂಧಪಟ್ಟಂತೆ ಹಲವಾರು ವಿದ್ಯಾರ್ಥಿಗಳಲ್ಲೇ ಒಂದು ವರ್ಷದ ಬಿ.ಎಡ್ಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಬರ್ತಾ ಇತ್ತು. ಒಂದು ವರ್ಷದ ಬಿ.ಎಡ್ ಜಾರಿ ಆಗ್ತಾ ಇದೆಯಂತೆ. ಒಂದು ವರ್ಷದ ಬಿ.ಎಡ್ಗೆ ಯಾರೆಲ್ಲ ಅರ್ಹರಿರ್ತಾರೆ, ಯಾರೆಲ್ಲ ಒಂದು ವರ್ಷದ ಬಿ.ಎಡ್ ಅನ್ನು ಮಾಡಬಹುದಾಗಿರುತ್ತೆ, ಯಾವಾಗಿಂದ ಜಾರಿ ಮಾಡ್ತಾರೆ, ಒಂದು ವರ್ಷದ ಬಿ.ಎಡ್ ಯಾವ ತರ ಇರುತ್ತೆ, ಹಲವಾರು ಪ್ರಶ್ನೆಗಳು. ಈಗ ಬಿ.ಎಡ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಮತ್ತೆ ಈಗಾಗಲೇ 2 ವರ್ಷದ ಬಿ.ಎಡ್ ಅನ್ನು ಆಯ್ಕೆ ಮಾಡ್ಕೊಂಡಿರುವಂತಹ ವಿದ್ಯಾರ್ಥಿಗಳಲ್ಲೂ ಕೂಡ ಇರುವಂತದ್ದಾಗಿರುತ್ತೆ. ಮತ್ತೆ ಒಂದು ವರ್ಷದ ಬಿ.ಎಡ್ ಏನ್ ಜಾರಿ ಆಗ್ತಿದಾವಲ್ಲ, ಈ ಒಂದು ವರ್ಷದ ಬಿ.ಎಡ್ ಬರ್ತಾ ಇರೋದ್ರಿಂದ 2 ವರ್ಷದ ಬಿ.ಎಡ್ ಮಾಡಿದೀವಿ. ನಾವು ಮಾಡ್ತಿರುವಂತ ಬಿ.ಎಡ್ ಏನಿದೆಯಲ್ಲ, ಇವಾಗ ಬಿ.ಎಡ್ ಮಾಡ್ಬಿಟ್ಟಿದೀವಿ 2 ವರ್ಷದ ಬಿ.ಎಡ್. ಮತ್ತೆ ಇವಾಗ 2 ವರ್ಷದ ಬಿ.ಎಡ್ ಅನ್ನ ಆಯ್ಕೆ ಮಾಡ್ಕೊಂಡು 1 ವರ್ಷದಲ್ಲಿ ಇವಾಗ ಇದೀವಿ ನಾವು. ಈಗ ನಾವು ಮಾಡ್ತಿರುವಂತ ಬಿ.ಎಡ್ ವೇಸ್ಟ್ ಆಗುತ್ತಾ, ಇತರೆ ಪ್ರಶ್ನೆಗಳು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿರೋದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇದ್ದು, ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಬಿ.ಎಡ್ ಕುರಿತು ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ನೀವಿನ್ನು ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಹಾಗೆ ವಿಡಿಯೋ ನೋಡ್ತಾ ಇರುವಂತವರು ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಬೆಲ್ ಐಕನ್ ಕ್ಲಿಕ್ ಮಾಡಿ ಬೇಗ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಬೇಗ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ ಎಲ್ಲರಿಗಿಂತ ಮೊದಲೇ ಅಂತ ಹೇಳ್ತಾ. ಇದೀಗ ವಿದ್ಯಾರ್ಥಿಗಳಿಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡುವಂತಂದ್ರೆ ಬಿ.ಎಡ್ಗೆ ಸಂಬಂಧಪಟ್ಟಂತೆ ಹಲವಾರು ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆಗಳಿತ್ತು. ಒಂದು ವರ್ಷದ ಬಿ.ಎಡ್ ಜಾರಿ ಆಗ್ತಿದೆ ಮತ್ತೆ ಅಂದ್ರೆ ಕಳೆದ 10 ವರ್ಷದ ಹಿನ್ನೆಲೆಯಲ್ಲಿ ಒಂದು ವರ್ಷದ ಬಿ.ಎಡ್ ಅನ್ನ ಕೈ ಬಿಡಲಾಗಿತ್ತು. ನಂತರದಲ್ಲಿ ಇವಾಗ ಮತ್ತೆ 10 ವರ್ಷಗಳ ಬಳಿಕ NCERT ಏನಿದೆಯಲ್ಲ, 1 ವರ್ಷದ ಬಿ.ಎಡ್ ಅನ್ನ ಜಾರಿಗೆ ಮಾಡ್ತಾ ಇರುವಂತದ್ದಾಗಿರುತ್ತೆ. 1 ವರ್ಷದ ಬಿ.ಎಡ್ ಅಂತ ಏನಿದೆಯಲ್ಲ, ಯಾವಾಗಿನ ಇಂಪ್ಲಿಮೆಂಟ್ ಆಗ್ತಿದೆ ಅಂದ್ರೆ ಸದ್ಯಕ್ಕಿರುವಂತಹ ಮಾಹಿತಿಗಳ ಪ್ರಕಾರ 2026 ಮತ್ತೆ 27ರಿಂದ 1 ವರ್ಷದ ಬಿ.ಎಡ್ ಜಾರಿ ಆಗಲಿದೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಬರ್ತಾ ಇರೋದಾಗಿರುತ್ತೆ. 1 ವರ್ಷದ ಬಿ.ಎಡ್ ಬಂದಂತ ಪಕ್ಷದಲ್ಲಿ ಎಲ್ಲಾ ಕಾಲೇಜುಗಳು ಅದನ್ನ ತೆಗೆದುಕೊಳ್ತಾರ. 1 ವರ್ಷದ ಬಿ.ಎಡ್ ಅನ್ನ ಇನ್ನು 2026 27ರಿಂದ ಎಲ್ಲಾ ಕಡೆನೂ ಬಂದ್ಬಿಡುತ್ತಾ ಅದು. ಏನು ಅಂತ ಸದ್ಯಕ್ಕೆ ಅಧಿಕೃತವಾಗಿ ಒಂದು ಮಾಹಿತಿಯಲ್ಲೂ ಕೂಡ ಲಭ್ಯ ಆಗಿಲ್ಲ. ಯಾಕಂದ್ರೆ 1 ವರ್ಷದ ಬಿ.ಎಡ್ ಅಂದ್ರೆ 2 ವರ್ಷದ ಬಿ.ಎಡ್ ಇವಾಗಲೇ ಒಂದು ಜಾರಿಯಲ್ಲಿ ಇದೆಯಲ್ಲ. ಅದಕ್ಕೆ ಹೋಲಿಕೆ ಮಾಡುವಂತ ಪಕ್ಷದಲ್ಲಿ ಸಾಕಷ್ಟು ಒಂದು ಚೇಂಜಸ್ ಗಳನ್ನ ಕೂಡ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಕಾಲೇಜುಗಳಲ್ಲೂ ಕೂಡ ಒಂದು ಶಿಕ್ಷಕರು ಕೂಡ, ಯಾಕಂದ್ರೆ 2 ವರ್ಷದ ಬಿ.ಎಡ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಎಲ್ಲ ಬಿಡಿಯಾಗಿ ಕಲಿಸ್ತಾ ಇರ್ತಾರೆ. 1 ವರ್ಷದ ಬಿ.ಎಡ್ ಅಂದ್ರೆ 1 ವರ್ಷದಲ್ಲೇ ಅಂದ್ರೆ 1 ವರ್ಷ ಅಂತ ಅಂದ್ರೂ ಕೂಡ 10 ತಿಂಗಳ ಒಳಗಡೆನೆ ವಿದ್ಯಾರ್ಥಿಗಳಿಗೆ ಎಲ್ಲಾನು ಕಳಿಸಬೇಕಾಗಿರುತ್ತೆ. 10 ತಿಂಗಳ ಬಿ.ಎಡ್ ಅಂತಾನೆ 1 ವರ್ಷ ಅಂತ ಕರೀತಾರೆ ಅದನ್ನ. ಹೀಗಾಗಿ ಆ ವಿದ್ಯಾರ್ಥಿಗಳಿಗೆ 10 ತಿಂಗಳ ಒಳಗಡೆ ಟ್ರೈನಿಂಗ್ ಕೂಡ ಮಾಡಿಸಬೇಕಾಗಿರುತ್ತೆ. ಎಲ್ಲ ಒಂದು ಪ್ರಾಕ್ಟಿಕಲ್ ವರ್ಕ್ ಗಳನ್ನ ಮಾಡಿಸಬೇಕಾಗಿರುತ್ತೆ. ಎಲ್ಲ ರೀತಿಯಾದಂತಹ ಒಂದು ಪರೀಕ್ಷೆಗಳಾಗಿರ್ಬೋದು, ಇತರ ಎಲ್ಲವನ್ನು ಕೂಡ ಮಾಡಿಸಬೇಕಾಗಿರುತ್ತೆ, ಸೆಮಿನಾರ್ಸ್ ಇತ್ಯಾದಿ ಮಾಹಿತಿಗಳನ್ನ. ಆದ್ರೆ ಇವಾಗ 1 ವರ್ಷದ ಬಿ.ಎಡ್ ಇಂಪ್ಲಿಮೆಂಟ್ ಆಗುತ್ತೆ ಇಲ್ವಾ, ಇಂಪ್ಲಿಮೆಂಟ್ ಆಗುವ ಸಾಧ್ಯತೆಗಳು ಹೆಚ್ಚಿಗೆ ಇರುವಂತದ್ದಾಗಿರುತ್ತೆ. ಇಂಪ್ಲಿಮೆಂಟ್ ಕೂಡ ಆಗುತ್ತೆ ಅನ್ಬೋದು. ಈಗ 2 ವರ್ಷದ ಬಿ.ಎಡ್ ಮಾಡ್ತಿರೋರಿಗೆ ಸಂಕಷ್ಟ ಆಗುತ್ತಾಗಿದ್ರೆ, ವೇಸ್ಟ್ ಆಗುತ್ತಾಗಿದ್ರೆ 1 ವರ್ಷ ಯಾರೆಲ್ಲ ಮಾಡಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ಅರ್ಥ ಆಗೋ ತರ ಎಕ್ಸ್ಪ್ಲೇನ್ ಮಾಡಿದರೆ 1 ವರ್ಷದ ಬಿ.ಎಡ್ ಅನ್ನು ಯಾರು ಮಾಡಬಹುದು, ಅರ್ಹತೆ ಏನು, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂತಂದ್ರೆ ವಿದ್ಯಾರ್ಥಿಗಳು 1 ವರ್ಷದ ಬಿ.ಎಡ್ ಅನ್ನ ಮಾಡಬಹುದಾಗಿ ಇರುವಂತವ್ರು ಯಾರಂದ್ರೆ 4 ವರ್ಷದ NEP ಪ್ರಕಾರದಲ್ಲಿ 4 ವರ್ಷ ಯಾರು ಪದವಿಯನ್ನ ಪೂರ್ಣಗೊಳಿಸಿರ್ತಾರಲ್ಲ, ಅಂದ್ರೆ ಡಿಗ್ರಿ ಅಂತಕ್ಕಂಥದ್ದನ್ನ ಅಥವಾ 4 ವರ್ಷದ ಪದವಿಯನ್ನ ಪೂರ್ಣಗೊಳಿಸಿರುವಂತ ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಲ್ ಇರ್ತಾರೆ. 1 ವರ್ಷದ ಬಿ.ಎಡ್ಗೆ ಯಾರು ಅರ್ಹರು ಅಂದ್ರೆ 4 ವರ್ಷಗಳ ಪದವಿಯನ್ನ ಕಂಪ್ಲೀಟ್ ಮಾಡಿರುವಂತರು, 4 ವರ್ಷ ಡಿಗ್ರಿ ಮಾಡಿರ್ತಾರಲ್ಲ ಆ ವಿದ್ಯಾರ್ಥಿಗಳು 1 ವರ್ಷದ ಬಿ.ಎಡ್ ಅನ್ನ ಮಾಡಬಹುದಾಗಿರುತ್ತೆ. ಅವರು ಅರ್ಹತೆಯನ್ನು ಹೊಂದಿರ್ತೀರಾ. ನಂತರದಲ್ಲಿ ಇನ್ನ ಒಂದು ಅಥವಾ ಅಂತ ಕೊಟ್ಟಿರುವಂತದ್ದು, ಅಥವಾದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪೂರ್ಣಗೊಳಿಸಿರುವಂತ ವಿದ್ಯಾರ್ಥಿಗಳು ಇರ್ತಾರಲ್ಲ, ಅಂದ್ರೆ ಡಿಗ್ರಿ 3 ವರ್ಷ ಮಾಡಿರ್ತಾರೆ, 2 ವರ್ಷ ಸ್ನಾತಕೋತ್ತರ ಅಂದ್ರೆ ಇವಾಗ MA ಮಾಡಿರ್ಬೋದು, MCOM ಮಾಡಿರ್ಬೋದು, MSc ಮಾಡಿರ್ಬೋದು, ಈ ವಿದ್ಯಾರ್ಥಿಗಳು ಇರ್ತಾರಲ್ಲ, ಅಂದ್ರೆ ಮಾಸ್ಟರ್ ಆಫ್ ಅಂದ್ರೆ ಇದನ್ನ ಮಾಡಿರ್ತಿಲ್ಲ, ಮಾಸ್ಟರ್ ಅನ್ನ ಮಾಡಿರುವಂತ ವಿದ್ಯಾರ್ಥಿಗಳು ಅರ್ಹತೆನ ಹೊಂದಿರ್ತಾರೆ. ಯಾರು 1 ವರ್ಷದ ಬಿ.ಎಡ್ ಅನ್ನು ಮಾಡ್ಲಿಕ್ಕೆ, ಅಂದ್ರೆ ಇವರು ನಾರ್ಮಲ್ ಆಗಿ ಮಾಸ್ಟರ್ ಕೂಡ 1 ವರ್ಷ ಮಾಡಿರ್ತೀರಾ, 1 ವರ್ಷದ ಮಾಸ್ಟರ್ ಮಾಡಿರುವಂತ ವಿದ್ಯಾರ್ಥಿಗಳಿಗೆ 1 ವರ್ಷದ ಬಿ.ಎಡ್ ಮಾಡ್ಲಿಕ್ಕೆ ಅವಕಾಶನ ಮಾಡಿ ಕೊಡ್ತಾ ಇರೋದಾಗಿರುತ್ತೆ. ಅದನ್ನ ಬಿಟ್ಬಿಟ್ಟು ಇವಾಗ 3 ವರ್ಷ ಡಿಗ್ರಿ ಮಾಡಿರ್ತೀನಿ ನಾನು, 1 ವರ್ಷದ ಬಿ.ಎಡ್ ನ ಕೊಡ್ತಾರಂದ್ರೆ ಕೊಡೋದಿಲ್ಲ ವಿದ್ಯಾರ್ಥಿಗಳೇ, ನೀವು ಎಲಿಜಿಬಲ್ ಇರೋದಿಲ್ಲ. ಪೋಸ್ಟ್ ಗ್ರಾಜುಯೇಷನ್ ಆಗಿರ್ಬೇಕಾಗಿರುತ್ತೆ ಅಥವಾ ನಿಮ್ದು ಡಿಗ್ರಿ 4 ವರ್ಷ ಆಗ್ಬೇಕಾಗಿರುತ್ತೆ. ಇವಾಗ ಯಾವಾಗಲೂ 3 ವರ್ಷ ಡಿಗ್ರಿ ಮಾಡ್ಕೊಂಡ್ಬಿಟ್ಟು 1 ವರ್ಷದ ಬಿ.ಎಡ್ ಬರುತ್ತೆ, ನಾನು ಅದನ್ನ ಮಾಡ್ತೀನಿ, 1 ವರ್ಷದ ಬಿ.ಎಡ್ ನನಗೆ ಕೊಡ್ತಾರ ಅಂತ ವೆಯ್ಟ್ ಮಾಡ್ತಾ ಇದ್ರೆ ನಿಮ್ಗೆ ಅದು ಕೊಡೋದಿಲ್ಲ, ನಿಮ್ಗೆ ಅದು ಸಂಬಂಧನೇ ಪಡೋದಿಲ್ಲ. ನೀವು 2 ವರ್ಷದ ಬಿ.ಎಡ್ ಇರುತ್ತೆ, ಅದನ್ನ ಕೂಡ ಮಾಡ್ಕೋಬಹುದಾಗಿರುತ್ತೆ. ನಂತರದಲ್ಲಿ 4 ವರ್ಷದ ಬಿ.ಎಡ್ ಬಗ್ಗೆ ಪ್ರಸ್ತಾಪಗಳು ಬರ್ತಿದೆ, ಅದ್ರ ಬಗ್ಗೆ ಮುಂದೆ ಮಾಹಿತಿನ ಕೊಡ್ತೇವೆ, ಯಾರಿಗೆ ಏನು ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಅದಕ್ಕೆ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಆಗದಿರೋರು ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇನ್ನೊಂದು ವಿದ್ಯಾರ್ಥಿಗಳಿಗೆ 2 ವರ್ಷದ ಬಿ.ಎಡ್ ನಾವು ಮಾಡ್ತಾ ಇದೀವಿ, ನಮ್ಗೆ ಅದು ಉಪಯೋಗ ಆಗುತ್ತಾ, ವೇಸ್ಟ್ ಆಗ್ಬಿಡುತ್ತಾ 1 ವರ್ಷದ ಬಿ.ಎಡ್ ಜಾರಿ ಆದ್ರೆ ಅಂತೆಲ್ಲ ಕೇಳ್ತೀರಾ. ವಿದ್ಯಾರ್ಥಿಗಳು ಯಾವುದು ಕೂಡ ವೇಸ್ಟ್ ಅಂತ ಆಗೋದಿಲ್ಲ. ಇಲಾಖೆಯವರು ಎಲ್ಲಾನು ಕೂಡ ಗಮನದಲ್ಲಿ ಇಟ್ಕೊಂಡು ಮಾಡಿರ್ತಾರೆ. 2 ವರ್ಷದ ಬಿ.ಎಡ್ ನೀವು ಮಾಡಿದ್ರು ಕೂಡ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ. ನೀವು 2 ವರ್ಷದ ಬಿ.ಎಡ್ ಅನ್ನು ಆರಾಮಾಗಿ ನೀವು ತೃಪ್ತಿಕರವಾಗಿನೇ ಬಿ.ಎಡ್ ಅನ್ನು ಮಾಡಿ, ಯಾಕಂದ್ರೆ ಕಂಪ್ಲೀಟ್ ಆಗಿ 2 ವರ್ಷದಲ್ಲಿ ನೀವು ಎಲ್ಲಾನು ಕೂಡ ಚೆನ್ನಾಗಿ ಕಲ್ತ್ಕೊಂಡಿರ್ತೀರ. 1 ವರ್ಷದ ಬಿ.ಎಡ್ ಅಲ್ಲಿ ಅಷ್ಟಾಗಿ ಕಲೀಲಿಕ್ಕೆ ಆಗದೆ ಹೋಗಬಹುದು ಅನ್ನೋ ಒಂದು ಅನಿಸಿಕೆಗಳನ್ನು ಹೇಳ್ತಾ, ಬಟ್ ಆದ್ರೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ 2 ವರ್ಷದ ಬಿ.ಎಡ್ ವೇಸ್ಟ್ ಅಂತೂ ಆಗೋದಿಲ್ಲ. ಅದಂತೂ ಇದ್ದೇ ಇರುತ್ತೆ. ಮುಂದಿನ ಕೂಡ 2 ವರ್ಷದ ಬಿ.ಎಡ್ ಅಂತೂ ಇರುತ್ತೆ, ಕೆಲ ವರ್ಷಗಳ ತನಕನೂ ಕೂಡ. ಸದ್ಯಕ್ಕಿರುವಂತ ಮಾಹಿತಿ ನಿಮಗೆ ಹಂಚ್ಕೊಂಡಿದ್ದೇವೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. 2026 27ನೇ ವರ್ಷದಲ್ಲಿ 1 ವರ್ಷದ ಬಿ.ಎಡ್ ಇಂಪ್ಲಿಮೆಂಟ್ ಆಗುತ್ತೆ ಅಂತಿದ್ದಾರೆ, ಬಟ್ ಅದ್ರ ಎಲ್ಲ ಕಡೆನೂ ಆಗುತ್ತಾ ಏನು ಎತ್ತಾ ಅದನ್ನ ಮುಂದಿನ ದಿನದಲ್ಲಿ ಅಪ್ಡೇಟ್ಸ್ ಬಂದಾಗ ಮಾಹಿತಿನ ಕೊಡ್ತೇವೆ ಅಂತ ಹೇಳ್ತಾ, ನಿಮ್ಮ ಸ್ನೇಹಿತರಿಗೆ ಡೌಟ್ ಇರೋರಿಗೆ ವಿಡಿಯೋನ